ಇವತ್ತು ರಕ್ಷಾ ಬಂಧನ. ಸೊ ಬೆಳಗಿನೇ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗ ಏನೋ ರಿಪೇರಿ ಮಾಡ್ತಾ ಇದ್ದಾನೆ. ಸೊ ನಾನು ಬೆಳಗಿನೇ ಎದ್ದು ಕರಿ ಲೀವ್ಸ್ನ ತಿಂತಾ ಇದ್ದೀನಿ. ಸೊ ಇದನ್ನು ತಿನ್ನೋದ್ರಿಂದ ಏರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಯಾರಿಗಾರ ಏರ್ ಫಾಲ್ ಇಶ್ಯೂಸ್ ಇದ್ದರೆ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಅರ್ಲಿ ಮಾರ್ನಿಂಗ್ ತಿಂದು ಸೊ ಅದಾದಮೇಲೆ ಸಿರಿಧಾನ್ಯದ ಗಂಜಿ ಕುಡಿತಾ ಇದ್ದೀನಿ. ಸೊ ಅಮ್ಮ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ, ತರಕಾರಿ ಎಲ್ಲ ಹಾಕಿ. ನನ್ನ ಮಗ ಅವನೇ ಟಿಫನ್ ಮಾಡ್ಕೊತಿದ್ದಾನೆ ಇವತ್ತು ಲಕ್ಕಿಲಿ. ಸೊ ಇವತ್ತು ರಕ್ಷಾ ಬಂಧನ್. ನನ್ನ ತಮ್ಮನಿಗೆ ನಾನು ರಾಖಿ ಕಟ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೊಟ್ಟಿಗೆ ಒಂದು ವಿಷಯನ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನನಗೆ ಇಬ್ಬರು ತಮ್ಮಂದಿರು. ಸೊ ನನ್ನ ಜೊತೆಗೆ ಒಬ್ಬ ಹುಟ್ಟಿದ್ದಾನೆ, ಅವನು ಡೆಲ್ಲಿಲಿದ್ದಾನೆ. ಅವನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೊಬ್ಬ ಈ ತಮ್ಮ. ನಾವಿಬ್ಬರ ಜೊತೆಗೆ ಹುಟ್ಟದೇ ಇರ್ಬೋದು, ಆದರೆ ತುಂಬಾ ಪ್ರೀತಿ ಬಾಂಧವ್ಯದಿಂದ ಇದ್ದೀವಿ. ಸೊ ಅಕ್ಕ ತಮ್ಮ ಅನ್ನೋ ಪ್ರೀತಿ ಬಾಂಧವ್ಯ ತುಂಬ ವರ್ಷಗಳಿಂದ ನಮ್ಮ ಮಧ್ಯೆ ಇದೆ. ಸೊ ಇವತ್ತು ನಾನು ತುಂಬಾ ಖುಷಿಪಟ್ಟು ಈ ಒಂದು ವಿಡಿಯೋನ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಅಂತಲೇ ಹೇಳ್ಬೋದು. ನಾವು ಬಾಂಧವ್ಯದಿಂದ ನಾವು ತುಂಬ ವರ್ಷಗಳಿಂದ ಇದ್ದೀವಿ. ಸೊ ಆದ್ದರಿಂದ ಫ್ರೆಂಡ್ಸ್, ಇವನು ಅಷ್ಟೇ ನಮ್ಮ ಮನೇಲಿ ಒಬ್ಬ ಮಗನಾಗಿದ್ದಾನೆ. ಈ ನನ್ನ ತಮ್ಮನಿಗೆ ರೀಸೆಂಟಾಗಿ ಮದುವೆ ಕೂಡ ಆಗಿದೆ. ಸೊ ಆದ್ದರಿಂದ ಗಂಡ ಹೆಂಡ್ತಿನ ಕರೆಸಿ ಊಟಕ್ಕೆ ಇಟ್ಕೊಂಡಿದ್ವಿ ಇವತ್ತು ಮನೆಯಲ್ಲಿ. ಸೊ ಅಮ್ಮ ಹೋಳಿಗೆ ಮತ್ತು ಹೋಡೆ, ಪಾಯಸ, ಅನ್ನ, ಸಾಂಬಾರು, ಅವರೆಕಾಳು ಉಪ್ಪಿಟ್ಟು ಮಾಡಿದರು. ಸೊ ಮೊಸರು ಬಜ್ಜಿ, ಬಿಸಿ ಬಿಸಿ ಹೋಡೆ ಕೂಡ ಮಾಡಿದರು. ತುಂಬಾ ಟೇಸ್ಟಿ ಆಗಿತ್ತು. ನಾವೆಲ್ಲ ಒಟ್ಟಿಗೆ ಕುಟ್ಕೊಂಡು ಊಟ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಸೊ ಕೊನೆಯಲ್ಲಿ ಸೆಲ್ಫಿ ಕೂಡ ತೊಗೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.